ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಶತಾಯುಷಿ ಯಲನ್ಗೌಡ ಜನ್ಮದಿನಾಚರಣೆ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಚಕಂಡಿ ಗ್ರಾಮದ 101 ವಸಂತ ಕಾಲ ದಾಟಿದ ಶತಾಯುಷಿ ಯಲನ್ಗೌಡ ಅವರ ಜನ್ಮದಿನ ಆಚರಣೆ ಭರ್ಜರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಜಯ ಸೇನಾ ಸಮಿತಿಯ ಸಂಸ್ಥಾಪಕರಾದ ವಿಜಯ ನಾಯಕ್ ಅವರು, ಶತಾಯುಷಿಗಳು ತಾಲೂಕಿಗೆ ಒಬ್ಬರು ಇಬ್ಬರು ಸಿಗಬಹುದು. ಈಗಿನ ಕಲಬೆರಕೆ ಆಹಾರ ಪದ್ಧತಿಯಿಂದ ವೃದ್ಧಾಪ್ಯಕ್ಕೆ ಕಾಣುವುದು ಅಪರೂಪವಾಗಿದೆ. ಇನ್ನು ಶತಾಯುಷಿಯಾಗುವುದು ನಮ್ಮೆಲ್ಲರ ಕನಸಿನ ಮಾತು. ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸಿ ಕೊಂಡರೆ ಹೆಚ್ಚು ಕಾಲ ಬದುಕಬಹುದು ಎಂದರು. ಇನ್ನು ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ತೆರಿಗೆ ಬಂಡಿ ಸ್ಪರ್ಧೆಗಳು ಭರ್ಜರಿಯಾಗಿ ನಡೆದವು. ಇನ್ನು ಈ ಕಾರ್ಯಕ್ರಮದಲ್ಲಿ ಭೀಮಪ್ಪ ಚಂಚೇಲಿ, ಲಕ್ಕಪ್ಪ ಹಿರಣ್ಣವರ್, ರಮೇಶ್ ಮಾದರ್, ಮಾದೇವ್ ಗೋಕಾವಿ, ದುಂಡಪ್ಪ ಹನಗಂಡಿ, ರಮೇಶ್ ಗೌಡ ಪಾಟೀಲ್ ಹಾಗೂ ಯಲ್ಲಪ್ಪ ಕಾನನ್ನವರು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಆಹಾರ ಪದ್ಧತಿ ಅವರು ನೋಡಿ ತಿಳ್ಕೋಬೇಕಾದಂತ ಪರಿಸ್ಥಿತಿ ನಮಗೆ ಬಂದು ಒದಗಿದೆವು. ಇಲ್ಲಾಂದ್ರೆ ಈಗ ಎಲ್ಲಾ ಕಡೆ ಲಿಸ್ಟ್ ಕೊರೋನಾ ಆದಾಗಿಂತ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಇದ್ದು ಪರಿಸ್ಥಿತಿಗಳು ಬಹಳ ಆಗ್ಯಾವ. ಯಾಕಂದ್ರೆ ಮೈಯೊಳಗೆ ಬ್ಲಡ್ ಕ್ಲಾಟಿಂಗ್ ಆಗತದೆ, ಬ್ಲಡ್ ರಕ್ತ ಹೆಪ್ಪಗಟ್ಟಾಗತದೆ. ಹಿಂಗಾಗಿ ಅದನ್ನ ಮಾಡಬಾರ್ದಂದ್ರೆ ಏನ್ ತಿನ್ಬೇಕು? ಇವನ್ನೆಲ್ಲ ಸಂಸ್ಕಾರ ಮಾಡಿ ಸಂಸ್ಕೃತೀಕರಿಸಿ ಅವನ್ನೆಲ್ಲ ತಿನ್ನೋದ್ರಿಂದ ನಾವೇ 100 ಬದುಕ್ತೀವಲ್ಲ ಗೊತ್ತಿಲ್ಲ, ಒಂದು 70-80 ಮತಾರ ಹೋಗ್ಬೋದು ಅಂತ ಆಸೆ. ಅದು ಇಂಥದೆಲ್ಲ ತಿಂದ್ರ ಅದಕ್ಕೆ ನಿಮ್ಮ ಮಕ್ಕಳಿಗೆ ಮನೆಯೊಳಗ ನಾವೇನೋ ಹೊರಗಡೆ ತಂದು ತಿಂಡಿ ಪದಾರ್ಥಗಳನ್ನ, ಬೇಕರಿ ಐಟಮ್ಗಳನ್ನ ತಿನ್ನಿಸ್ಬೇಡ್ರಿ. ಸಂಸ್ಕಾರಯುತವಾಗಿ ಬೆಳೆಸ್ರಿ. ಮನೆಯೊಳಗೆ ಆದಷ್ಟು ರೊಟ್ಟಿ, ಚಪಾತಿ, ಪಲ್ಯ ಅನ್ನುವಂತ ವಸ್ತುಗಳನ್ನ ಕರೆಕ್ಟ್ ಆಗಿ ತಿನ್ನಿಸ್ರಿ ಮಕ್ಕಳಿಗೆ. ನೀವು ಅವ್ರಿಗೆ ಕೊಡುವಂತ ಸಂಸ್ಕಾರನ ನಿಮ್ಮ ಆ ಮಕ್ಕಳು ಮುಂದೆ ಒಂದು ಆರೋಗ್ಯಕರ ಜೀವನ ಅವರು ಈ ತರ ಒಂದು ಆರೋಗ್ಯಕರ ಜೀವನ ಅವರು ಸಾಧಿಸಬಹುದು ಅಂತ ಹೇಳ್ತಾ, ಈ ಒಂದು ಹಿರಿಯರಿಗೆ ನಮ್ಮ ವಿಜಯ ಸೇನಾ ಸಮಿತಿಯ ಸದಸ್ಯರೆಲ್ಲರ ಪರವಾಗಿ ಹಾಗೂ ಚಿಂಚಕಂಡಿ ಗ್ರಾಮದ ಎಲ್ಲ ನೆರೆದಿರುವಂತಹ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. ಇನ್ನೂ 50 ವರ್ಷಗಳ ಕಾಲ ಶತಾಯುಷಿಗಳು ಇಲ್ಲಿದ್ದು ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ನಾವು 150ನೇ ಕಾರ್ಯಕ್ರಮವನ್ನು ಇದೇ ತರ ಜೋರ್ದಾರಾಗಿ ಮಾಡೋದು ಇಡೀ ಕರ್ನಾಟಕಕ್ಕೆ ಸುದ್ದಿ ಹಬ್ಬಲಿ ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಚಿಂಚಕಂಡಿ ಗ್ರಾಮದ ಗುರು ಹಿರಿಯರಿಗೆ ನಮಸ್ಕಾರವನ್ನು ತಿಳಿಸಿ, ಈ ಒಂದು ಹಿರಿಯರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಈ ಒಂದು ಶತಾಯುಷಿ ಜೀವನದ ಅಭಿನಂದನೆಗಳನ್ನ ತಿಳಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ.